ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆದಾರವ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಲಕ್ಕಿ ಅಜ್ಜಿಯವರು ಮನೋಜ್ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಮೊದಲೇ ನೀನು ಪಾಪ್ತೋನು ಅಂಥದ್ರಲ್ಲಿ ನಿನಗೆ ಹಿಂಗಾಗೋಯ್ತಲ್ಲ ಮನೋಜ, ನಿನಗೆ ಮೋಸ ಮಾಡಿ ಹೊರಟೋದ್ಲಲ್ಲ ಅಂತ ಹೇಳ್ತಾರೆ. ಮನೋಜ್ ಅವರು ಅಜ್ಜಿ ನಾನು ತುಂಬ ನಂಬಿದ್ದೆ ಅಜ್ಜಿ, ನನ್ನ ಜೋಕರ್ ಮಾಡಿ ಹೊರಟೋದ್ಲು ಅಜ್ಜಿ ಅಂತ ಹೇಳ್ತಾರೆ. ಶಾಂತಿಯವರು ಆ ನಂಗ್ಲಿ ಹಂಗೆ ಮಾಡ್ಬಿಟ್ಟೋದ್ಲು ಅಂತ ನೀನು ಅಳ್ಬೇಡ ಮನೋಜ, ನೀನು ಹತ್ರ ನನಗೆ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿ ಅವರು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಪೂಜೆ ಮಾಡಿಸ್ದೆ, ಆದರೆ ಪೂಜೆ ದಿವಸನೇ ವಿಚಾರ ಗೊತ್ತಾಯಿತು ಅಂತ ಹೇಳಿ ಬೇಜಾರಾಯಿತು ಅಂತ ಹೇಳ್ತಾರೆ. ಶಾಂತಿಯವರು ಈ ನಂಗ್ಲಿ ಮುಚ್ಚಿಟ್ಬಿಟ್ಲಲ್ಲ ಅದನ್ನೆಲ್ಲ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿ ಅವಳನ್ಯಾಕೆ ಬೈತೀಯಾ, ಅವಳು ಮಾಡಿರೋ ತಪ್ಪಿಗೆ ಅವಳು ಹೇಗೆ ಹೇಳಬೇಕು ಏನು ಅಂತ ಗೊತ್ತಿಲ್ಲದೆ ಮೀನ ಮುಚ್ಚಿಟ್ಟಿರೋದಷ್ಟೇ ಅಂತ ಹೇಳ್ತಾರೆ. ಸರಿ ಆಯ್ತು, ಇವಾಗ ಅವಳನ್ನ ಬೈಯೋದನ್ನು ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೀಯಾ ಅಂತ ಲಕ್ಕಿ ಅಜ್ಜಿಯವ್ರು ಕೇಳಿದಾಗ, ಇನ್ನೇನು ಮಾಡಬೇಕು, ನನ್ನ ಮನೋಜಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಎಲ್ಲನೂ ನೀನೇ ಡಿಸೈಡ್ ಮಾಡಬೇಡ, ಫಸ್ಟು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಮನೋಜನ ಅಭಿಪ್ರಾಯ ಕೇಳಿದಾಗ ನಾನು ಹೌದು ನಮ್ಮಮ್ಮ ಏನು ಹೇಳ್ತಾರೆ ನಾನು ಕೇಳೋದು, ಅವ್ರೇನೇ ಮಾಡಿದ್ರು ಒಳ್ಳೇದು, ನನ್ನ ಒಳ್ಳೇದಕ್ಕೇನೆ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಮುಂದೆ ನೋಡಿ ಹೆಜ್ಜೆ ಇಡು ಅಂತ ಹೇಳಿ ಲಕ್ಕಿ ಅಜ್ಜಿಯವರು ಊರಿಗೆ ಹೊರಡ್ತಾರೆ. ಮೀನಾ ಅವರು ಇಟ್ಟು ಕಲಿಸ್ತಾ ಇರ್ತಾರೆ. ಸೂರ್ಯ ಅವರು ಅಲ್ಲಿಗೆ ಬರ್ತಾರೆ. ಮೀನಿನ ಕಣ್ಣಿಗೆ ಧೂಳು ಬೀಳುತ್ತೆ, ಅದನ್ನು ಉರುಪ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿ ಅವ್ರು ಬರ್ತಾರೆ. ಓ ನಿಮ್ಮದು ಜಗಳ ಎಲ್ಲ ಮುಗ್ದೋಯ್ತಾ ಅಂತ ಕೇಳ್ತಾರೆ. ಹೌದು ಜಗಳ ಎಲ್ಲ ಮುಗೀತು ಅಂತ ಸೂರ್ಯ ಅವ್ರು ಹೇಳ್ತಾರೆ. ಈ ಜಗಳ ಯಾವಾಗ ಮುಗೀತು ಅಂತ ಕೇಳಿದಾಗ ನಮ್ಮಪ್ಪ ನಡೆದಿರೋ ವಿಚಾರ ಎಲ್ಲ ಹೇಳಿದ್ರು, ಯಾಕೆ ಮೀನಾ ಮುಚ್ಚಿಟ್ಲು ಅಂತ, ಅದಕ್ಕೆ ನನ್ನ ಜಗಳನ ನಿಲ್ಲಿಸ್ತೆ ಅಂತ ಹೇಳ್ತಾರೆ. ಶ್ರುತಿಯವರು ಓ ಹೌದಾ, ಯಾಕಂತೆ ಅವಳು ಮುಚ್ಚಿಟ್ಟಿದ್ದು ಅಂತ ಕೇಳಿದಾಗ, ಹಿಂಗೆ ದೇವದಾಸ ಆಯ್ತಾನೆ ಮನೋಜ, ಈ ಥರ ಎಲ್ಲ ಆಗುತ್ತೆ, ಅಪ್ಪ ನೊಂದ್ಕೋತಾರೆ ಅನ್ನೋದು ಮೊದಲೇ ಗೊತ್ತಾಗಿ ಮೀನಿಗೆ ಮುಚ್ಚಿಟ್ಟಿರೋದು ಅಂತ ಅಪ್ಪ ಹೇಳಿದ್ರು ಅಂತ ಹೇಳ್ತಾರೆ. ಸರಿ ಆಯಿತು, ನೀವಿಬ್ಬರು ಹೊರಗಡೆ ಹೋಗಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಏನು ಕೆಲಸ ರೀ ಅಂತಂದಾಗ, ನಾನು ಹಲ್ವಾ ಮಾಡ್ತೀನಿ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಮೀನಾ ಅವರು ಹಲ್ವಾ ಮಾಡ್ತೀರಾ, ನಿಮಗೆ ಹಲ್ವಾ ಮಾಡೋಕ್ಕೆ ಬರುತ್ತೇನ್ರಿ ಅಂತ ಕೇಳ್ತಾರೆ. ಸೂರ್ಯ ಅವರು ನನಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಬೇಡ ಕಣ್ರಿ, ಸುಮ್ಮನೆ ಬೆಣ್ಣೆ ಎಣ್ಣೆ ಎಲ್ಲ ಖಾಲಿ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ, ಬೇಡ ಅಂತ ಹೇಳ್ತಾರೆ. ಶ್ರುತಿ ಅವರು ಯಾಕೆ ಮೀನಾ ಮರಿ ಬೇಡ ಅಂತೀರಾ, ಅವ್ರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಮಾಡಲಿ ಬಿಡಿ ಅಂತ ಹೇಳ್ತಾರೆ. ಇನ್ನೇನು ಆಯ್ತಲ್ಲಮ್ಮ, ಈಗ ನೀವಿಬ್ಬರು ಒಂಡಿ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಮೀನನು ಮತ್ತು ಶ್ರುತಿನೂ ಹೊರಗಡೆ ಹೋಯ್ತಾರೆ. ಸೂರ್ಯ ಅವರು ಹಲ್ವಾ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೋಜ್ ಅವರು ರೋಹಿಣಿ ಫೋಟೋ ನೋಡ್ಕೊಂಡು ಅಳ್ತಾ ಇರ್ತಾರೆ. ಶಾಂತಿ ಅವರು ಒಳಗಡೆ ಬಂದು, ಏನು ಮನೋಜ್ ಅವಳು ಫೋಟೋ ನೋಡ್ಕೊಂಡು ಇನ್ನೂ ಅಳ್ತಿದೆಯೇನೋ ಅಂತ ಕೇಳ್ತಾರೆ. ಇಲ್ಲ ಮಮ್ಮಿ ಡಿಲೀಟ್ ಮಾಡೋಣ ಅಂತ ನೋಡ್ತಿದ್ದೀನಿ ಅಂತಾರೆ. ನೋಡೋಣ ಅಲ್ಲ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಸರಿ ಮಮ್ಮಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಮನೋಜ ನೀನು ದುಡ್ಡು ಮಾಡೋದು ನೋಡಬೇಕು, ಅವಳು ನಿನ್ನ ನೋಡಿ ಹೊಟ್ಟೆ ಉರ್ಕೋಬೇಕು ಕಣ್ ಮನೋಜ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಹಲ್ವಾ ಮಾಡ್ಕೊಂಡು ಮೀನಾ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮೀನಿಗೆ ತಿನ್ನಿಸ್ತಾ ಇರ್ತಾರೆ. ಮನೋಜ್ ಅವರು ನೋಡಿ ಮಮ್ಮಿ ನಾನು ಇಷ್ಟು ಕಷ್ಟದಲ್ಲಿದ್ದೀನಿ ಅಂಥದ್ರಲ್ಲಿ ಹಲ್ವಾ ಮಾಡ್ಕೊಂಡು ಊರಿನವ್ರಿಗೆಲ್ಲ ಅಂಥವನಲ್ಲ, ಇವರೆಲ್ಲ ಅಣ್ಣ ತಮ್ಮಂದಿರು ಅಂತ ಬೈತಾ ಇರ್ತಾರೆ. ಶಾಂತಿ ಅವರು ಬಾ ಮನೋಜ ನಾನು ಇದ್ದೀನಿ ಕೇಳ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಶ್ರುತಿಯವರು ಸೂರ್ಯ ಅವರೇ ನನಗೆ ಅಲ್ವಾ ಅಂತ ಬರ್ತಾರೆ. ಬನ್ನಿ ಬನ್ನಿ ತಿನ್ನಿ ತಿನ್ನಿ ಅಂದ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ಮೀನಾ ಮತ್ತು ಶ್ರುತಿ ಅವ್ರಿಗೆ ತಿನ್ಬಿಟ್ಟು ಅದನ್ನು ಬಾಯಿ ಬಿಡೋದಕ್ಕಾಗಲ್ಲ. ಶಾಂತಿಯವರು ಏನೋ ಸೂರ್ಯ ನನ್ನ ಮಗನ ಪರಿಸ್ಥಿತಿನ ನೋಡಿ ನೀನು ಸೆಲೆಬ್ರೇಟ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ. ಅಲ್ಲ ಸೆಕ್ರೆ ಹಲ್ವಾ ಮಾಡೋದು ತಪ್ಪ, ಇಡೀ ತಿನ್ನು ಅಂದ್ಬಿಟ್ಟು ತಿನ್ನಿಸ್ಬಿಡ್ತಾರೆ. ಮನೋಜ್ ಅವರು ಅಲ್ಲ ಅಪ್ಪಿ ನಾನು ಇಷ್ಟೊಂದು ಕಷ್ಟದಲ್ಲಿದ್ದೀನಿ ಅಂಥದ್ರಲ್ಲಿ ನೀನು ಹಿಂಗೆ ಮಾಡ್ಕೊಂಡು ತಿಂತಿದ್ದಿಲ್ಲ, ಅಪ್ಪನಿಗೆ ಹೇಳ್ತೀನಿ ತಾಡಿ ಅಂತ ಅಪ್ಪ ಅಂತ ಹೇಳ್ತಾರೆ. ಅವ್ರಿಗೂ ತಿನ್ನಿಸ್ಬಿಡ್ತಾರೆ. ರವಿಯವ್ರು ಬರ್ತಾರೆ. ಏನು ಸೂರ್ಯ ಹಲ್ವಾ ಮಾಡ್ತಾ ಇದೆಯಾ, ಹಲ್ವಾ ಮಾಡಿ ಎಲ್ಲರಿಗೂ ತಿನ್ನಿಸ್ತಿದೀಯಾ ಅಂತ ಹೇಳ್ತಾರೆ. ಹಿಡಿಯೋ ತಿನ್ನು ಅಂತ ಹೇಳ್ತಾರೆ. ಶ್ರುತಿ ಮೀನಾ ಎಲ್ಲರೂ ಬೇಡ ಬೇಡ ಅಂತ ಸನ್ನೆ ಮಾಡ್ತಿರ್ತಾರೆ. ಆದ್ರೂ ಯಾಕೆ ಹಿಂಗೆ ಆಡ್ತವ್ರೆ ಸೂರ್ಯ ಇವರೆಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ರವಿ, ಅಮ್ಮನಿಗೆ ಹೊಟ್ಟೆ ಕಿಚ್ಚು ನೀತು ಹೋಟ್ಲಲ್ಲಿ ಮಾಡಿಬಿಟ್ಟು ಫೇಮಸ್ ಆಗೋಯ್ತೆ ಅಂತ, ನೀನು ತಿನ್ನು ತುಂಬ ಚೆನ್ನಾಗೈತೆ ಅಂತ ಹೇಳಿ ಅವ್ರಿಗೂ ತಿನ್ನಿಸ್ಬಿಡ್ತಾರೆ. ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಏನಪ್ಪ ನಿನ್ನ ಗಲಾಟೆ ಅಂತ ಹೇಳ್ತಾರೆ. ಏನೂ ಇಲ್ಲಪ್ಪ ಹಲ್ವಾ ಮಾಡಿದ್ದೀನಿ ತಿನ್ನು ಅಂತ ಹೇಳ್ತಾರೆ. ಶಾಂತಿ ಅವರು ಮಧ್ಯೆ ಬಂದು ಬೇಡ ಬೇಡ ತಿನ್ನಿಸ್ಬೇಡ ಅಂತ ಸನ್ನೆ ಮಾಡ್ತಿರ್ತಾರೆ. ಏನೇ ಆಯಿತು ನಿನಗೆ ಅಂತ ಕೇಳ್ತಾರೆ. ಎಲ್ಲ ರೂಮ್ ಒಳಗಡೆ ಹೋಗಿ ಅದನ್ನು ಉಗಿದ್ಬಿಟ್ಟು ಸರಿ ಮಾಡ್ಕೊಂಡು ಬರ್ತಾರೆ. ಶಾಂತಿ ಅವರು ಏನೋ ನಿನಗೆ ಬಂದೋಗಿರೋದು, ಏನು ನೋಡ್ಕೊಂಡು ಮಾಡ್ದೋ ನೀನು, ಯಾರ ಬಾಯಿನೂ ತೆಗಿಯೋಕ್ಕಾಯ್ತಾ ಇಲ್ಲ, ಅದನ್ನೇನಾರ ನುಂಗ್ಬಿಟ್ಟಿದ್ರಂತೂ ಕತೆ ಮುಗ್ದೋಯ್ತಿತ್ತು ಅಂತ ಹೇಳ್ತಾರೆ. ಸೂರ್ಯ ಅವರು ಕರೆಕ್ಟಾಗಿ ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡೋದ್ನಲ್ಲ, ಹಂಗಾದ್ರೆ ವಯಸ್ಸು ಸರಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ ಅಂತಾರೆ. ಮನೋಜ್ ಅವರು ನಿನಗೆ ಎಕ್ಸಾಮಲ್ಲಿ ಕೂತ್ಕೊಂಡು ಕಾಪಿನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಂಥದ್ರಲ್ಲಿ ನೀನು ಹಲ್ವಾ ಮಾಡ್ತೀಯಾ ಅಂತ ಕೇಳ್ತಾರೆ. ಶ್ರುತಿಯವರು ಹಲ್ವಾನ ನನಗೆ ಕೊಡಿ ಸೂರ್ಯ ಅವರೇ ಅಂತ ಹೇಳ್ತಾರೆ. ನಂದು ವಾರ್ಡ್ರೋಬ್ ಮುರಿದೋಗಿದೆ, ಅದನ್ನು ತಗೊಂಡೋಗಿ ಅಂಟಿಸ್ಬಿಡ್ತೀನಿ ಅಂತ ಹೇಳಿ ಈಸ್ಕೊತಾರೆ.
ಸೂರ್ಯ ಅವರು ಸಾರಿ ಮೀನಾ ಅಂತ ಹೇಳ್ತಾರೆ. ಅಲ್ಲ ರೀ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ, ತಪ್ಪು ಮಾಡಿರೋದು ನಾನು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಸೂರ್ಯ ಅವರು, ನೀನು ಆ ವಿಚಾರ ಮುಟ್ಟಿರೋದಕ್ಕಲ್ಲ ನಾನು ಕ್ಷಮೆ ಕೇಳ್ತಾ ಇರೋದು, ಹಲ್ವಾ ಮಾಡಿರೋದಕ್ಕೆ ಅಂತ ಹೇಳ್ತಾರೆ. ಹಲ್ವಾ ಮಾಡಿರೋದಕ್ಕ ಅಂತ ಮೀನವರು ನಗ್ತಾ ಇರ್ತಾರೆ. ಇವತ್ತು ಹಲ್ವಾ ಮಿಸ್ ಆಗಿರ್ಬೋದು, ಆದರೆ ನಾಳೆ ನಾನು ಜಿಲೇಬಿ ಮಾಡ್ತೀನಿ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಮೀನಾ ಅವರು ನಗಾಡ್ಕೊಂಡು ನಿಮ್ಮ ಕೈಲಿ ಆಗಲ್ಲ ಬಿಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.